ಅಂದ್ರೆ ನಿಮಗೆ ಸೆಂಟ್ರಲ್ ಪ್ರೊಸೆಸ್ ಕೊಡ್ತಕ್ಕಂಥ ಒಂದು ಮದರ್ ಬೋರ್ಡ್ ಇದೆ. ಇದರಲ್ಲಿ ನಿಮಗೆ ಎಲ್ಲ ಒಂದು ಪೋರ್ಟ್ ಇದೆ ಒಳಗಡೆ, ಎಲ್ಲ ಪಾರ್ಟ್ಸ್ಗಳು ನಿಮಗೆ ಇದಕ್ಕೆ ಜೋಡಣೆ ಆಗಿರ್ತಾವೆ. ಕೀಬೋರ್ಡ್ ಆಗಿರ್ಬೋದು, ಮೌಸ್ ಆಗಿರ್ಬೋದು, ಮಾನಿಟರ್ ಆಗಿರ್ಬೋದು, ಪ್ರಿಂಟರ್ ಆಗಿರ್ಬೋದು, ಎಲ್ಲ ನಿಮಗೆ ಇದಕ್ಕೆ ಜೋಡಣೆ ಇರ್ತಾಗಿದೆ. ಇದಕ್ಕೆ ಇದು ನಿಮಗೆ USB ಅಂತ ಇರುತ್ತೆ, ನಿಮಗೆ ಯೂನಿವರ್ಸಲ್ ಸೀರಿಯಲ್ ಬಸ್. ಓಕೆ, USB ಅಂತ ಹೇಳ್ತೀವಿ ಅಂದ್ರೆ ಯೂನಿವರ್ಸಲ್ ಸೀರಿಯಲ್ ಬಸ್. ಇದಕ್ಕೆ ನಾವು ಇದರ ನಾವು ಜೋಡಣೆ ಮಾಡ್ಬೋದು, ಈ ತರ ನಾವು ಜೋಡಣೆ ಮಾಡ್ಬೋದು. ಓಕೆ, ಇನ್ನೊಂದು ನಿಮಗೆ ವಿಜೆ ಅಂತಾರೆ, ವಿಜೆ ಕೇಬಲ್. ಓಕೆ, ಇದು ಪೋರ್ಟ್ ಇದೆ. ವಿಜೆ ಅಂದ್ರೆ ಏನು? ವಿಜೆ ಗ್ರಾಫಿಕ್ ಆರೋ ಅಂತ ಹೇಳ್ಬೋದು. ಓಕೆ, ಇಲ್ಲಿ ನಿಮಗೆ ಜೋಡಣೆ ಇರುತ್ತೆ, ಇದಕ್ಕೆ ಈ ತರ ನಾವು ಜೋಡಣೆ ಮಾಡ್ಬೋದು. ಓಕೆ, ನೆಕ್ಸ್ಟ್ ಅದೇ ನಿಮಗೆ ಭಾಳ ನಿಮಗೆ US ಬರ್ತಾ. ನೆಕ್ಸ್ಟ್ ನಿಮಗೆ ಇಲ್ಲಿ ಓಕೆ, ಇಲ್ಲಿ ಇನ್ನೊಂದು ನಿಮಗೆ ಈ ತರ ಇರುತ್ತೆ, ನಿಮಗೆ ಈ ತರ ಮಾಡ್ಬೋದು. ಓಕೆ, ಇದು ಗೊತ್ತಾ ನಿಮಗೆ ಟೋಟಲ್ ನಿಮಗೆ ಈ ಒಂದು ಇದರಲ್ಲಿ ಈ ರೀತಿ ಕನೆಕ್ಟ್ ಆಗಿದೆ. ಓಕೆ, ಈ ಒಂದು ಏನಂತ ಇದಕ್ಕೆ SMPS. ಇದು ಟೋಟಲಿ ಕ್ಯಾಬಿನೆಟ್ ಅಂತ ಹೇಳ್ತೀವಿ. ಕ್ಯಾಬಿನೆಟ್ ಒಳಗಡೆ ಮದರ್ ಬೋರ್ಡ್ ಇರುತ್ತೆ. ಮದರ್ ಬೋರ್ಡ್ ಏನಂತಂದು SMPS ಇರುತ್ತೆ. SMPS ಅಂದ್ರೆ ಸ್ವಿಚ್ ಮೋಡ್ ಪವರ್ ಸಪ್ಲೈ. ಇದು ಕೊಡ್ತಂಗೆ ಇದು ಪವರ್ ಸಪ್ಲೈ ಕೊಡ್ತದೆ. ಎಲ್ಲರೂ ನಿಮ್ಗೆ ಏನು ಮಾಡ್ತಂಗೆ ಇದು ಪವರ್ ಸಪ್ಲೈ. ಇದು ಅಂತ ಹೇಳ್ಬೋದು ನಿಮಗೆ ಹಾರ್ಡ್ ಡಿಸ್ಕ್ ಅಂತ ಹೇಳೋದು. ಓಕೆ, ನೆಕ್ಸ್ಟ್ ನಿಮ್ಗೆ ಅಂತ ಹೇಳ್ಬೋದು ಇದಕ್ಕೊಂದು ರ್ಯಾಮ್ ಅಂತ ಬರ್ತದೆ, ಒಳಗಡೆ ಒಂದು ರ್ಯಾಮ್ ಇದೆ. ಓಕೆ, ಒಂದು ರ್ಯಾಮ್ ಅಂತ ಬರ್ತದೆ ನಿಮಗೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು ಫ್ಯಾನ್ ಇರುತ್ತೆ ನಿಮಗೆ, ಅಂದರೆ ಒಳಗಡೆ ಒಂದು ಪ್ರೊಸೆಸರ್ ಇರುತ್ತೆ. ಪ್ರೊಸೆಸರ್ ನಿಮಗೆ ಜೋಡಣೆ ಆಗಿರುತ್ತೆ ನಿಮಗೆ. ಎಷ್ಟು ಯೂನಿಟ್ ಅಂತ ನಿಮಗೆ